ಬೆಂಗಳೂರಿನಲ್ಲಿ ಆಟೋ ಪ್ರಯಾಣಿಕರಿಗೆ ದರ ಏರಿಕೆ ಬಿಸಿ. ಮೀಟರ್ ದರಕ್ಕಿಂತ 10% ಎಕ್ಸ್ಟ್ರಾ ವಸೂಲಿ. ಬೆಂಗಳೂರು ಆಟೋ ಸಾರಥಿಗಳ ಘೋಷಿತ ದರ ಏರಿಕೆ. ಗ್ಯಾಸ್ ಬಂಕ್ಗಳ ಮುಂದೆ ಆಟೋಗಳ ಮಹಾ ದಂಡಯಾತ್ರೆ. ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿದೆ. 1 ಲೀಟರ್ ಗ್ಯಾಸ್ಗೆ 135 ರೂಪಾಯಿ. ಬಂಕ್ ಮಾಲೀಕರ ಹಗಲು ದರೋಡೆಗೆ ಚಾಲಕರು ಕಂಗಾಲು. ಸಚಿವ ಮುನಿಯಪ್ಪ ವಿರುದ್ಧ ಆಟೋ ಚಾಲಕರ ರೌದ್ರಾವತಾರ. ಬೆಂಗಳೂರಿನಲ್ಲಿ ಆಟೋ ಪ್ರಯಾಣಿಕರಿಗೆ ಈಗ ದರ ಏರಿಕೆಯ ಬಿಸಿ ತಟ್ಟಿದೆ. ಒಂದು ಕಡೆ ಈಗ ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ದರ ಏರಿಕೆಯ ಬಿಸಿ ಮುಟ್ಟಿದೆ. ಮೀಟರ್ ದರಕ್ಕಿಂತ ಈಗ 10% ಎಕ್ಸ್ಟ್ರಾ ವಸೂಲಿ ಮಾಡ್ತಾ ಇದ್ದಾರೆ. ಇನ್ನು ಬೆಂಗಳೂರು ಆಟೋ ಸಾರಥಿಗಳ ಘೋಷಿತ ದರ ಏರಿಕೆ. ಬೆಂಗಳೂರಿನಲ್ಲಿ ಆಟೋ ಪ್ರಯಾಣಿಕರಿಗೆ ದರ ಏರಿಕೆಯ ಬಿಸಿ ತಟ್ಟಿದೆ. ಮೀಟರ್ ದರಕ್ಕಿಂತ ಈಗ 10% ಎಕ್ಸ್ಟ್ರಾ ವಸೂಲಿ. ಬೆಂಗಳೂರು ಆಟೋ ಸಾರಥಿಗಳ ಘೋಷಿತ ದರ ಏರಿಕೆ ಇದು. ಗ್ಯಾಸ್ ಬಂಕ್ಗಳ ಮುಂದೆ ಆಟೋಗಳ ಮಹಾದಂಡ ಯಾತ್ರೆ. ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್. 1 ಲೀಟರ್ ಗ್ಯಾಸ್ಗೆ 135 ರೂಪಾಯಿ. ಬಂಕ್ ಮಾಲೀಕರ ಹಗಲು ದರೋಡೆಗೆ ಈಗ ಚಾಲಕರು ಕಂಗಾಲಾಗಿದ್ದಾರೆ. ಸಚಿವ ಮುನಿಯಪ್ಪ ವಿರುದ್ಧ ಆಟೋ ಚಾಲಕರ ರೌದ್ರಾವತಾರ. ಬೆಳಗಿನ ಜಾವ 4 ಗಂಟೆಯಿಂದಲೀಗ ಗ್ಯಾಸ್ಗಾಗಿ ಕ್ಯೂ ನಿಂತಿದ್ದಾರೆ. ನಿನ್ನೆ ಫ್ರೀಡಂ ಪಾರ್ಕ್ನಲ್ಲಿ ಆಟೋ ಎಳೆದು ವಿನೂತನವಾಗಿ ಪ್ರತಿಭಟನೆ ಕೂಡ ಮಾಡಿದ್ರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಯಾಕೆಂತಂದ್ರೆ ಈಗ ಆಟೋ ಚಾಲಕರು ತಮ್ಮ ಜೀವನವನ್ನ ಸಾಗಿಸಬೇಕು ಅಂತಂದ್ರೆ ಆಟೋ ಮೇಲೆ ಡಿಪೆಂಡ್ ಆಗಿರ್ತಾರೆ. ಮನೆ ಬಾಡಿಗೆ ಆಗಿರಬಹುದು ಅಥವಾ ಮಕ್ಕಳ ಸ್ಕೂಲ್ ಫೀಸ್ ಆಗಿರಬಹುದು, ಪ್ರತಿಯೊಂದಕ್ಕೂ ಕೂಡ ಜೀವನ ಸಾಗಬೇಕು ಅಂತಂದ್ರೆ ಆಟೋ ಚಾಲಕರಿಗೆ ಆಟೋವನ್ನ ಓಡಿಸಲೇಬೇಕಾಗಿದೆ. ಆದ್ರೆ ಗ್ಯಾಸ್ ಸಿಕ್ಕಿಲ್ಲ ಅಂತಂದ್ರೆ ಆಟೋ ಚಾಲಕರ ಪರಿಸ್ಥಿತಿ ಏನಾಗಬೇಕು? ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ನೀವು ಎಷ್ಟರ ಮಟ್ಟಿಗೆ ಕ್ಯೂ ಇದೆ ಅಂತ. ಗ್ಯಾಸ್ಗಾಗಿ ಪರದಾಡ್ತಾ ಇದ್ದಾರೆ. ಈಗ ನಾವು ಮನೆಗಳಲ್ಲೂ ಅಷ್ಟೇ ಗ್ಯಾಸ್ಗಾಗಿ ಯಾವ ರೀತಿ ಪರದಾಡ್ತಾ ಇರ್ತೀವಿ, ಅದೇ ರೀತಿ ಈಗ ಆಟೋ ಚಾಲಕರಿಗೆ ಇದು ಹೇಳತೀರದಾಗಿದೆ ಸಮಸ್ಯೆ. ಯಾಕೆಂತಂದ್ರೆ ಈಗ ಗ್ಯಾಸ್ ಹಾಕಿಸ್ಕೊಂಡ್ಲೇಬೇಕು. ಗ್ಯಾಸ್ ಇಲ್ಲ ಅಂತಂದ್ರೆ ಆಟೋ ಮುಂದಕ್ಕೆ ಹೋಗಲ್ಲ. ಆಟೋ ಮುಂದಕ್ಕೆ ಹೋಗಿಲ್ಲ ಅಂತಂದ್ರೆ ಆಟೋ ಚಾಲಕರ ಜೀವನ ಕೂಡ ಸಾಗೋದಿಲ್ಲ. ಇಷ್ಟು ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗ್ತಾ ಇದೆ. ಏನ್ ಮಾಡ್ತಾ ಇದ್ದೀರಾ ಕೇಂದ್ರ ಸರ್ಕಾರದವರು, ರಾಜ್ಯ ಸರ್ಕಾರದವರು ಏನ್ ಮಾಡ್ತಾ ಇದ್ದೀರಾ ಅಂತ ಆಟೋ ಚಾಲಕರು ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆಲ್ರೆಡಿ ಈಗ ಮೀಟರ್ ದರಕ್ಕಿಂತ 10% ಎಕ್ಸ್ಟ್ರಾ ವಸೂಲಿ ಮಾಡ್ತಾ ಇದ್ದಾರೆ. ಇನ್ನು ಗ್ಯಾಸ್ ಬಂಕ್ಗಳ ಮುಂದೆ ಅಂತೂ ನೀವು ನೋಡಬಹುದು ಆಟೋ ಎಷ್ಟರ ಮಟ್ಟಿಗೆ ಕಿಲೋಮೀಟರ್ ಗಟ್ಟಲೆ ಇದೇ ರೀತಿ ಸರತಿ ಸಾಲಿನಲ್ಲಿ ಆಟೋಗಳು ನಿಂತಿದ್ದಾವೆ. ಯಾಕೆಂತಂದ್ರೆ ಗ್ಯಾಸ್ ಬೇಕಾಗಿದೆ. ಗ್ಯಾಸ್ ಇಲ್ಲದೆ ಆಟೋ ಓಡಿಸಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಹಾಗಾಗಿ ಗ್ಯಾಸ್ ಬೇಕು ಅಂತ ಕಿಲೋಮೀಟರ್ ಗಟ್ಟಲೆ ಒಂದು ಗ್ಯಾಸ್ ಬಂಕ್ಗಳೇನಿದ್ದಾವೆ, ಬಂಕ್ಗಳ ಮುಂದೆ ಇಷ್ಟರ ಮಟ್ಟಿಗೆ ಆಟೋಗಳು ನಿಂತಿದೆ. ಒಂದು ವೇಳೆ ಎಷ್ಟು ಆಟೋಗೆ ಆ ಗ್ಯಾಸ್ ಸಿಗುತ್ತೆ ಅಷ್ಟೇ ಲೆಕ್ಕ. ಅದಾದ್ಮೇಲೆ ಏನಾದ್ರೂ ಬೇರೆ ಆಟೋಗಳಿಗೆ, ಉಳಿದ ಆಟೋಗಳಿಗೆ ಗ್ಯಾಸ್ ಸಿಕ್ಕಿಲ್ಲ ಅಂತಂದ್ರೆ ಹೋಗಲೇಬೇಕು ಬೇರೆ ಕಡೆ ಹುಡ್ಕೊಂಡು. ಅಂತಹ ಪರಿಸ್ಥಿತಿಯಲ್ಲಿದ್ದಾರೆ. ಹಾಗಾಗಿ ನಾವು ಜೀವನ ನಡೆಸೋದು ಹೆಂಗೆ? ಈ ರೀತಿಯಾಗಿ ನೀವು ಗ್ಯಾಸ್ ಸಮಸ್ಯೆ ಆಗ್ತಾ ಇದ್ರು ಕೂಡ ಯಾರು ಕೂಡ ಕೆಲವೊಂದಿಷ್ಟು ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ. ನಮಗೇನಾದ್ರೂ ಬೇರೆ ಆಲ್ಟರ್ನೇಟ್ ವ್ಯವಸ್ಥೆಗಳನ್ನ ಮಾಡ್ಕೊಡ್ತಾ ಇಲ್ಲ. ನಾವ್ ಏನ್ ಮಾಡ್ಬೇಕು ಅಂತ ಈಗ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ಬೆಳಗಿನ ಜಾವ 4 ಗಂಟೆಯಿಂದಲೇ ಈ ರೀತಿಯ ಸರತಿ ಸಾಲಿನಲ್ಲಿ ಕ್ಯೂ ನಿಂತಿದ್ದಾರೆ. ನಮಗೆ ಗ್ಯಾಸ್ ಬೇಕೇ ಬೇಕು ಅಂತ ಕ್ಯೂನಲ್ಲಿ ನಿಂತಿದ್ದಾರೆ. ಅಲ್ಲಿ ಅಷ್ಟು ಆಟೋಗಳಿಗೂ ಕೂಡ ಈಗ ಗ್ಯಾಸ್ ಸಿಗೋದಿಲ್ಲ. ಅಲ್ಲಿ ಏನು ಬಂಕ್ ನಲ್ಲಿ ಎಷ್ಟು ಗ್ಯಾಸ್ ಇದೆ, ಆ ಒಂದು ಗ್ಯಾಸ್ ಎಷ್ಟು ಆಟೋಗಳಿಗೆ ಸಿಗುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಈಗ 100 ಆಟೋ ಇದೆ ಅಂತಂದ್ರೆ ಅದ್ರಲ್ಲಿ 50 ಆಟೋಗಳಿಗೆ ಒಂದು ಗ್ಯಾಸ್ ಸಿಗಬಹುದು. ಉಳಿದಂತ 50 ಆಟೋಗಳ ಪರಿಸ್ಥಿತಿ ಏನಾಗಬೇಕು? ಆ ಆಟೋಗಳು ಮತ್ತೆ ಬೇರೆ ಬಂಕಿಗೆ ಹೋಗ್ಬೇಕು, ಮತ್ತೆ ಇದೇ ರೀತಿ ಸರದಿ ಸಾಲಿನಲ್ಲಿ ನಿಂತ್ಕೊಳ್ಬೇಕು. ದಿನಗಟ್ಟಲೆ ಕಾಯಲೇಬೇಕು ಗ್ಯಾಸ್ ಬೇಕು ಅಂದ್ರೆ. ಅಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಮತ್ತೊಂದು ಕಡೆ ಮೀಟರ್ ದರಕ್ಕಿಂತ ಈಗ 10% ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ಇವತ್ತು ಒಂದು ದಿನ ಪೂರ್ತಿ ಒಂದು ಗ್ಯಾಸ್ ಫಿಲ್ ಮಾಡಿಸ್ಲಿಕ್ಕೆ ಸಮಯ ಹಿಡಿದ್ರೆ ಅವತ್ತಿನ ಒಂದು ದಿನ ಲಾಸ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಮೀಟರ್ ದರಕ್ಕಿಂತ 10% ಎಕ್ಸ್ಟ್ರಾ ವಸೂಲಿ ಮಾಡಿದ್ರೆ ಅವ್ರಿಗೆ ಅನುಕೂಲ ಆಗುತ್ತೆ ಅನ್ನೋ ಲೆಕ್ಕಾಚಾರ ಕೂಡ ಹಾಕ್ತಾ ಇದ್ದಾರೆ. ಇನ್ನು ಬೆಳಗಿನ ಜಾವದಿಂದಲೂ ಕೂಡ ಈ ಒಂದು ಗ್ಯಾಸ್ಗಾಗಿ ಕ್ಯೂ ನಿಂತಿದ್ದಾರೆ. ಇನ್ನು ನಿನ್ನೆ ಕೂಡ ನೀವು ಗಮನಿಸಬಹುದು ಫ್ರೀಡಂ ಪಾರ್ಕ್ ನಲ್ಲಿ ಯಾವ ರೀತಿ ವಿನೂತನವಾಗಿ ಪ್ರತಿಭಟನೆಯನ್ನ ಮಾಡಿದ್ರು ಅಂತ. ಆಟೋಗಳನ್ನ ಎಳೆದು ವಿನೂತನ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಇನ್ನು ಮುಂದೆ ನೀವು ಈ ಒಂದು ಸಮಸ್ಯೆಯನ್ನ ಬಗೆಹರಿಸಲಿಲ್ಲ ಅಂತಂದ್ರೆ ಇದೇ ರೀತಿ ನಾವು ಆಟೋಗಳನ್ನ ಎಳ್ಕೊಂಡೇ ಹೋಗ್ಬೇಕು, ನಮ್ಮ ಜೀವನವನ್ನು ಕೂಡ ಹಿಂಗೆ ಸಾಗಿಸ್ಕೊಂಡು ಹೋಗ್ಬೇಕು ಅಂತಹ ಪರಿಸ್ಥಿತಿ ಇದೆ. ಈಗಲಾದ್ರೂ ಎಚ್ಚೆತ್ತುಕೊಂಡು ಈ ಒಂದು ಸಮಸ್ಯೆಯನ್ನ ಬಗೆಹರಿಸಿ ಅಂತ ಈಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಆಟೋ ಚಾಲಕರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಶ್ವಥ್. ಒಂದು ಕಡೆ ಗ್ಯಾಸ್ಗಳು ಸಿಗ್ತಾ ಇಲ್ಲ, ಆ ಒಂದು ಗ್ಯಾಸ್ ಸಿಗ್ತಾ ಇಲ್ಲ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಾಲಕರು ಸಾಕಷ್ಟು ಪರದಾಡ್ತಾ ಇದ್ದಾರೆ ಆಟೋ ಚಾಲಕರು. ಮತ್ತೊಂದು ಕಡೆ ಈಗ ಹಗಲು ದರೋಡೆಯನ್ನ ಮಾಡ್ತಾ ಇದ್ದಾರೆ ಬಂಕ್ ಮಾಲೀಕರು. ಆಟೋ ಚಾಲಕರ ಪರಿಸ್ಥಿತಿ ಏನಾಗಬೇಕು? ಈಗ ಆಟೋ ಚಾಲಕರಿಗೆ ಸಮಸ್ಯೆ ಆಯ್ತು ಅಂತಂದ್ರೆ ಮತ್ತೆ ಗ್ರಾಹಕರಿಗೆ ಈಗ ಹೊರೆ ಹೆಚ್ಚಾಗುತ್ತೆ. ಖಂಡಿತ ಸಾಹಿತ್ಯ. ಒಂದು ಯುದ್ಧದ ಎಫೆಕ್ಟ್ ಯಾವ ರೀತಿ ಆಗುತ್ತೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಕೇಳ್ಬೋದು. ಯಾಕೆಂತಂದ್ರೆ ಈಗಾಗಲೇ ಅಮೆರಿಕ, ಇರಾನ್, ಇಸ್ರೇಲ್ ನಡುವೆ ನಡೆಯುತ್ತಿರುವಂತಹ ಒಂದು ಯುದ್ಧ ಇಡೀ
ಸಮಾಜದ ಸ್ವಾರ್ಥವನ್ನೇ ಹಾಳು ಮಾಡ್ತಾ ಇದೆ ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ ಹೇಳ್ಬೋದು. ಈಗಾಗಲೇ ಅಂದ್ರೆ ಈ ಒಂದು ಯುದ್ಧದ ಎಫೆಕ್ಟ್ ಯಾವ ರೀತಿ ಅಂತಂದ್ರೆ ಜನಸಾಮಾನ್ಯರ ಮೇಲೆ ತುಂಬಾ ದೊಡ್ಡ ಮಟ್ಟದಲ್ಲಿ ಪರಿಣಾಮವನ್ನ ಬೀರ್ತಾ ಇರುವಂತದ್ದು. ಈಗಾಗಲೇ ಎಲ್ಲಾ ಬೆಲೆಗಳು ಜಾಸ್ತಿ ಆಗ್ತಿರುವಂತದ್ದು, ಪೆಟ್ರೋಲ್, ಡೀಸೆಲ್, ಆಮೇಲೆ ದಿನಸಿ ಸಾಮಗ್ರಿಗಳು, ಇವೆಲ್ಲಾ ಬೆಲೆಗಳು ಜಾಸ್ತಿ ಆಗ್ತಿರುವಂತದ್ದು. ಈ ಬೆಲೆಗಳು ಜಾಸ್ತಿ ಆಗಿದ್ರಿಂದ ಎಲ್ಲೋ ಒಂದ್ ಕಡೆ ಗ್ರಾಹಕರಿಗೆ ಸಾಕಷ್ಟು ಒತ್ತಡ ಮತ್ತೆ ಬೇರೆ ರೀತಿಯಾದಂತಹ ಒಂದು ಪರಿಣಾಮ ಬೀರುವಂತಹ ಒಂದು ಸಾಧ್ಯತೆ ಇರುವಂತದ್ದು. ಈಗ ಆಟೋ ಚಾಲಕರದೇ ತಗೊಳ್ಳಿ, ಈಗಾಗಲೇ ಏನು ಗ್ಯಾಸ್ ರೇಟ್ ಜಾಸ್ತಿ ಆಗ್ತಿದೆ. ಅಂದ್ರೆ 1 ಲೀಟರ್ಗೆ ಸುಮಾರು ಮುಂಚೆ 110 ರೂಪಾಯಿ ಇತ್ತು, ಈಗ 135 ರೂಪಾಯಿ ಗ್ಯಾಸ್ ರೇಟ್ ಆಗಿರುವಂತದ್ದು. ಸೊ ಗ್ಯಾಸ್ ರೇಟ್ ಜಾಸ್ತಿ ಆಯ್ತು ಅಂದ್ರೆ ಆಟೋಮೆಟಿಕ್ ಆಗಿ ಆಟೋ ಚಾಲಕ ಕೂಡ ಪ್ರಯಾಣಿಕರ ಮೇಲೆ ಅಂದ್ರೆ ಏನು ಫೀಸ್ ಅನ್ನ ಅಂದ್ರೆ ಏನು ಅವ್ನು ತೆಗೆದುಕೊಳ್ಳುವಂತಹ ಒಂದು ಚಾರ್ಜಸ್ ಇದೆಯಲ್ಲ ಅದನ್ನು ಕೂಡ ಜಾಸ್ತಿ ಮಾಡ್ತಾರೆ. ಸೊ ಹಾಗಾಗಿ ಅದು ಎಲ್ಲೋ ಒಂದ್ ಕಡೆ ಜನಸಾಮಾನ್ಯರ ಮೇಲೆ ಹೊರೆ ಆಗ್ತಿದೆ ವಿನಃ ಅದಿಲ್ಲೂ ಕೂಡ ಅಂದ್ರೆ ಯಾವುದೇ ರೀತಿಯಾದಂತಹ ಒಂದು ಉತ್ತಮವಾದಂತಹ ಒಂದು ವಾತಾವರಣ ಇಲ್ಲಿ ಬರ್ತಾ ಇಲ್ಲ. ಸೊ ಹಾಗಾಗಿ ಇಲ್ಲಿ ಪ್ರಮುಖವಾಗಿ ಅಂತಂದ್ರೆ ಮೇನ್ ಯುದ್ಧದ ಎಫೆಕ್ಟ್. ಸೊ ಹಾಗಾಗಿ ಈಗ ಯುದ್ಧದ ಎಫೆಕ್ಟ್ ಆಗಿಲ್ಲ, ಸೊ ಎಲ್ಲಾ ಬೆಲೆಗಳು ಜಾಸ್ತಿ ಆಗ್ತದೆ. ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ದಿನಸಿ ಸಾಮಗ್ರಿಗಳಾಗಿರ್ಬೋದು, ತರಕಾರಿ ಬೆಲೆ ಆಗಿರ್ಬೋದು, ಎಲ್ಲವೂ ಕೂಡ ಜಾಸ್ತಿ ಆಗ್ತಿದೆ. ಸೊ ಹಾಗಾಗಿ ಇದು ಎಲ್ಲ ಒಂದ್ ಕಡೆ ಈಗ ಗ್ರಾಹಕರು ಕೂಡ ಆಟೋ ಚಾಲಕರ ಮೇಲೆ ಹೇಳ್ತಿರೋದು, ಆಟೋ ಚಾಲಕರು ಸರ್ಕಾರದ ಮೇಲೆ ಒತ್ತಡ ಹಾಕುವಂತ ಒಂದು ಕೆಲಸವನ್ನ ಮಾಡ್ತಿರೋದು. ಈಗಾಗಲೇ KH ಮುನಿಯಪ್ಪ ಅವರು ಕೂಡ ಅವರ ಒಂದು ಅವರನ್ನು ಕೂಡ ಏನು ಒಂದು ಅಂದ್ರೆ ಒಂದು ಅವರ ವಿರುದ್ಧ ಒಂದು ಪ್ರೊಟೆಸ್ಟ್ ಕೂಡ ಮಾಡುವಂತಹ ಒಂದು ಕೆಲಸ ಕೂಡ ಈಗ ಆಗ್ತಿರುವಂತದ್ದು. ಅಂದ್ರೆ ಇದಕ್ಕೆ ಪ್ರಮುಖವಾಗಿ ಅಂತಂದ್ರೆ ಈಗ ಆಟೋ ಚಾಲಕರಿಗೆ ಬೀದಿಗಿಳಿದು ಹೋರಾಟ ಮಾಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಜೊತೆಗೆ ಏನಂತಂದ್ರೆ ಈಗಾಗಲೇ ಅಂದ್ರೆ ಎಲ್ಲಾ ಕಡೆನೂ ಕೂಡ ಆಟೋ ಏನು ಗ್ಯಾಸ್ ಏಜೆನ್ಸಿಗಳಿದ್ದಾವಲ್ಲ ಅಲ್ಲೆಲ್ಲವೂ ಕೂಡ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಅಂದ್ರೆ ಕ್ಯೂ ಅಂದ್ರೆ ಒಂದು ನಂಬಲ್ಲ, ಒಂದೊಂದು ಗ್ಯಾಸ್ ಏಜೆನ್ಸಿಯಲ್ಲೂ ಕೂಡ 100-100ಕ್ಕೂ ಹೆಚ್ಚು ಆಟೋಗಳು ನಿಂತಿರುವಂತಹ ದೃಶ್ಯಾವಳಿಗಳನ್ನ ನಾವೇ ನಮ್ಮ ಕಣ್ಣು ಮುಂದೆ ನೋಡ್ತಿರುವಂತದ್ದು. ಸೊ ಹಾಗಾಗಿ ಎಲ್ಲ ಒಂದ್ ಕಡೆ ಎಲ್ಲಾ ಬೆಲೆಗಳು ಹೆಚ್ಚಳ ಆಗ್ತಿರುವಂತದ್ದು. ಸೊ ಇದು ಜನಸಾಮಾನ್ಯರ ಮೇಲೆ ಜೊತೆಗೆ ಗ್ರಾಹಕರ ಮೇಲೆ ಸಾಕಷ್ಟು ಒತ್ತಡ ಮತ್ತೆ ಜೊತೆಗೆ ಅವರ ಮೇಲೆ ಒಂದಷ್ಟು ಪರಿಣಾಮ ಬೀರುವಂತಹ ಒಂದು ಸಾಧ್ಯತೆ ಇದೆ ಅಂತ ಹೇಳ್ಬೋದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಅಶ್ವಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.